ಸೂರ್ಯ ಮುಳುಗುವ ಕಡೆ ಆ ಬೆಟ್ಟ ಇರೋದು. ದಿಸ್ ಈಸ್ ಮೈ ಹೌಸ್. ನೋಡ್ರಿ, ಇದೇ ಬೆಟ್ಟ. ಅದೆಷ್ಟು ಪ್ಯಾಂಟು ಲಂಗ ಎಲ್ಲ ಹರ್ಕೊಂಡಿದ್ದೀವೋ ಗೊತ್ತಿಲ್ಲ. ಇವಾಗ ಟಾಸ್ಕ್ ಈ ಬೆಟ್ಟ ಹತ್ತಬೇಕು. ನೋಕ್ಯಾರ್ ಆಲ್ರೆಡಿ ಸೂರ್ಯಣ್ಣ ಮುಳುಗ್ಬಿಟ್ಟವನೆ. ವೀರ ಮದಕರಿ ನಾಯಕ ಅವರು ಹುಟ್ಟಿರೋ ಊರ್ರಿ ಕಣ್ರಿ ಅದು. ಸೊ ಗಾಯ್ಸ್, ಇವತ್ತು ನಮ್ಮ ಮನೆಯಿಂದ ತುಂಬ ಹತ್ತಿರ ಆಗೋ ಒಂದು ಬೆಟ್ಟ ಇದೆ ಇಲ್ಲಿ, ಗುಡ್ಡ. ಸೊ ಯೂಶ್ವಲಿ ನಾವು ಚಿಕ್ಕವರಿದ್ದಾಗೆಲ್ಲ ಯಾವಾಗಲೂ ಅಲ್ಲಿ ವಾಕ್ ಹೋಗ್ತಾಯಿದ್ವಿ, ವಾಕ್ ಥರ ಸುಮ್ಮನೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ. ತುಂಬ ಚೆನ್ನಾಗಿದೆ. ಲೈಕ್ ಯಾರಾದರೂ ಓದೋಕ್ಕೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಎಲ್ಲ ಹೆವಿ ತುಂಬ ಮಸ್ತಾಗಿದೆ. ಸೊ ಇವತ್ತು ಆ ಬೆಟ್ಟನ ತೋರಿಸ್ತೀನಿ. ಸೂರ್ಯ ಮುಳುಗುವ ಕಡೆ ಆ ಬೆಟ್ಟ ಇರೋದು. ಕಮ್, ಐ ವಿಲ್ ಶೋ. ಸೊ ತುಂಬ ವಾಕಬಲ್ ಡಿಸ್ಟೆನ್ಸ್, ಹತ್ರನೇ ಇದೆ, ನಡ್ಕೊಂಡೇ ಹೋಗ್ಬೋದು. ತೋರಿಸ್ತೀನಿ. ಸೊ ದಿಸ್ ಈಸ್ ಮೈ ಹೌಸ್. ಇಲ್ಲಿಂದ ಇದೇ ರೋಡಲ್ಲಿ ಹಿಂಗೆ ನಡ್ಕೊಂಡು ಹೋದರೆ ಸಿಗತ್ತೆ. ಕಮ್, ಐ ವಿಲ್ ಶೋ. ಸೊ ನೋಡ್ರಿ, ಇದೇ ಬೆಟ್ಟ, ಇದೇ ಗುಡ್ಡ. ಅಮ್ಮನ ಮಟ್ಟಿ ಅಂತ ಕೇಳ್ತೀವಿ ನಾವು ಇದನ್ನು, ಅಮ್ಮನ ಮಟ್ಟಿ. ಸೊ ಇಲ್ಲಿ ಒಂದು ಕೆರೆ ಕೂಡ ಇದೆ, ಆಯಿತಾ. ಇಲ್ಲಿ ಕೆರೆ ಇದೆ. ಇದು ಗುಡ್ಡ ತುಂಬ ಎತ್ತರ ಇತ್ತು. ಈ ಗುಡ್ಡಕ್ಕಿಂತ ಅಲ್ಲಿರೋ ಗುಡ್ಡ ಇನ್ನೂ ಎತ್ತರ ಇತ್ತು. ಬಂಡೆ ಹೊಡೆಯೋರೆಲ್ಲ ಹೊಡೆದು ಪೂರ್ತಿ ಈಗ ಅದನ್ನು ಚಿಕ್ಕಕ್ಕೆ ಮಾಡಿಬಿಟ್ಟಿದ್ದಾರೆ. ನೋಡ್ರಿ ಬಂಡೆ, ನಾವು ಚಿಕ್ಕವರಿದ್ದಾಗಿಲ್ಲ ಅದೆಷ್ಟು ಜಾರ ಬಂಡಿ ಆಡಿದ್ದೀವೋ ಏನೋ, ಅದೆಷ್ಟು ಪ್ಯಾಂಟು ಲಂಗ ಎಲ್ಲ ಹರ್ಕೊಂಡಿದ್ದೀವೋ ಗೊತ್ತಿಲ್ಲ. ಆಯಿತು. ಆಮೇಲೆ ಇಲ್ಲಿ ಜಾರ ಬಂಡಿಗಳೆಲ್ಲ ಇವಾಗ ಎಲ್ಲಿ ಮಕ್ಕಳು ಇವಾಗ ಯಾವ ಆಡಲ್ಲ. ಇವಾಗನಾರೆಲ್ಲ ಬರೀ ಮೊಬೈಲು ಅದು ಇದು ಇಟ್ಕೊಂಡು ಆಟಾಡ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ನೋಡಿ, ಇಲ್ಲಿ ನಾವು ಜಾರ ಬಂಡಿ ಆಡ್ತಿದ್ದಿದ್ದು, ಇನ್ನು ಜಾಗ ಹಂಗೆ ಇದೆ ನೋಡಿ, ಇಲ್ಲೇ ಜಾರ್ಕೊಂಡು ಓಡ್ತಾಯಿದ್ವಿ ಚಿಕ್ಕವ್ರು ನಾವೆಲ್ಲ. ಅವಾಗ ಇಲ್ಲಿ ಬಂದು ನಮ್ಮ ಅಮ್ಮವರೆಲ್ಲ ಅಲ್ಲಿ ಬಟ್ಟೆ ಎಲ್ಲ ತೊಳೆದು ನಮಗೆ ಹಾಕ್ಕೊಟ್ರೆ ತೊಗೊಂಬಂದು ಇಲ್ಲಿ ಒಣಗಾಕ್ತಾಯಿದ್ವಿ. ಚೆನ್ನಾಗಿತ್ತು ರೀ ಅವಾಗೆಲ್ಲ. ಈಗ ನೋಡಿ, ಡ್ರಿಂಕರ್ಸ್ ಎಲ್ಲ ಬಂದು ಕುಡ್ದು ಬಾಟ್ಲುಗಳನ್ನೆಲ್ಲ ಎಲ್ಲ ಒಡೆದಾಕ್ಬಿಟ್ಟಿದ್ದಾರೆ. ಏನು ಮಾಡ್ತೀರಾ, ಜನ ಚೇಂಜ್ ಆಗ್ತಾ ಇದ್ದಾರೆ. ಎಲ್ಲ ಮಾಡ್ರನ್ ಟೆಕ್ನಾಲಜಿಗೆ ಅಡಾಪ್ಟ್ ಆಗ್ತಾ ಇದ್ದಾರೆ. ಯಾರ ಬಗ್ಗೆ. ಸೊ ಅವ್ರಿಗೆಲ್ಲ ಹಳೆಯದು, ಹಿಂದಿನ ಕಾಲದ್ದು, ಇವಾಗಿನ ಮಕ್ಳಿಗೆ ಅದೆಲ್ಲ ಎಂಜಾಯ್ ಮಾಡೋಕ್ಕೂ ಕೂಡ ಗೊತ್ತಿಲ್ಲ ಬಿಡಿ. ಸೊ ನಾವೆಲ್ಲ ಹೆಂಗೆ ಎಂಜಾಯ್ ಮಾಡ್ತಾಯಿದ್ವಿ. ನಮಗೆ ಅವಾಗ ಆಟ ಅಂದ್ರೇ ಇದು. ನಮ್ಮ ಬಟ್ಟೆ ತೊಳೆಯೋಕೆ ಹೋಗ್ತಾರೆ ಅಂದರೆ ಅವ್ರು ಅನ್ನೋರು, ಬಿಸಿಲು ಬೇಡ, ಬರಬೇಡಿ, ಮನೇಲೇ ಇರಿ ಸಮ್ಮರ್ ಹಾಲಿಡೇಸ್ ಟೈಮಲ್ಲೆಲ್ಲ ಅಂತ ಹೇಳಿದ್ರೆ, ಇಲ್ಲ ಬರ್ತೀವಿ ಅಂತ ಕುಣ್ಕೊಂಡು ನಮ್ಮ ಅಮ್ಮನಿಂದೆ ಬರ್ತಿದ್ವಿ. ನಮಗಿಲ್ಲಿ ಬಂದು ಆಟ ಆಡೋದು, ಬಂಡೆ ಮೇಲೆ ನೀರಲ್ಲಿ ಪಕ್ಷಿಗಳನ್ನ ನೋಡೋದು, ಆ ಥರ ಜಾರ ಬಂಡಿ ಆಡೋದು, ಅದೆಲ್ಲ ಇಲ್ಲೆಲ್ಲ ತೊಳೆಯೋರ್ರಿ ಅವಾಗೆಲ್ಲ. ಕಲ್ಲುಗಳನ್ನ ಎಲ್ಲೆಲ್ಲಿಂದ ಕಲ್ಲುಗಳು ತೊಗೊಬಂದು ಹಾಕ್ಕೊಂಡು ಇಲ್ಲಿ ತೊಳೆಯೋರು. ಇವಾಗ ನೋಡಿ, ಇವಾಗ ಯಾರೂ ಬರೋಲ್ಲ. ಒಂದಾನೊಂದು ಕಾಲದಲ್ಲಿ ಇದು ವಾಷಿಂಗ್ ಮಿಷಿನ್ ಆಗಿತ್ತು. ಎಲ್ಲ ಅಕ್ಕಪಕ್ಕದ ಜನ ಎಲ್ಲ ಬಂದಿಲ್ಲೇ, ಊರಿನವರೆಲ್ಲ ಬಂದಿಲ್ಲಿ ವಾಶ್ ಮಾಡ್ತಾಯಿದ್ರು ಬಟ್ಟೆಗಳನ್ನ. ಇವಾಗೆಲ್ಲ ಅವ್ರವ್ರ ಮನೆಗೆ ವಾಷಿಂಗ್ ಮಿಷಿನ್ಗಳು ತೊಗೊಂಬಂದ್ಬಿಟ್ಟಿದ್ದಾರೆ. ಕೈಯಲ್ಲಿ ಯಾರೂ ಬಟ್ಟೆನೇ ಮುಟ್ಟಲ್ಲ ಇವಾಗ. ಏನು ಮಾಡ್ತೀರಾ, ಆವಾಗಿನ ಕಾಲದ ಜನ ಅವ್ರ ಹತ್ರ ದುಡ್ಡು ಕಡಿಮೆ ಇರ್ತಿತ್ತು, ಆಗ ಕೆಲಸ ಜಾಸ್ತಿ ಮಾಡ್ತಿದ್ರು. ಇವಾಗಿನ ಕಾಲದ ಜನಕ್ಕೆ ದುಡ್ಡು ಜಾಸ್ತಿ ಇದೆ, ಆಗ ಕೆಲಸ ಕಡಿಮೆ ಆಗೋಗಿದೆ ಅವ್ರದ್ದೆಲ್ಲ. ಸೊ ಇವಾಗಿನವ್ರಿಗೆ ಅಷ್ಟು ಶ್ರಮ ಪಡೋಕ್ಕೆ ಯಾರೂ ರೆಡಿ ಇರಲ್ಲ. ಸೊ ಹಾರ್ಡ್ ವರ್ಕ್ ಅನ್ನೋದೇ ಬೇಕಾಗಿಲ್ಲ. ಹಾಗಾಗಿ ಅವ್ರಿಗೆಲ್ಲ ಶುಗರು, BP ಎಲ್ಲ ಬಂದು ಇವಾಗಿನ ಜನ ಬೇಗ ಹೋಗೋದು. ಆವಾಗ್ನವ್ರ ಥರ 100 ವರ್ಷ ಯಾರೇ ಬದುಕ್ತಾರೆ ಇವಾಗ? ಯಾರೂ ಬದುಕಲ್ಲ. ಇಲ್ಲಿ ನೋಡಿ, ಪಕ್ಷಿಗಳು ಗೂಡು ಕಟ್ಟಿದೆ ಇಲ್ಲಿ, ಏನು ಸೂಪರಾಗಿದೆ. ಎಷ್ಟು ಬ್ಯೂಟಿಫುಲ್ಲಾಗಿ ಅಕ್ಕಿಗೂಡುಗಳೆಲ್ಲ ಒಂದೇ ಹತ್ರ ಇದ್ದಾವಲ್ವ. ಎಷ್ಟು ಚೆನ್ನಾಗಿ ಅವು ನಮ್ಮದು ತಮ್ಮದು ಎಲ್ಲ ಒಂದೇ ಹತ್ರ ಇರಬೇಕು ಅಂದ್ಕೊಂಡೆಲ್ಲ. ಅವು ಯಾಕೆ ಜೊತೆಗಿದ್ದಾವೆ ಹೇಳಿ? ಅವಕ್ಕೆ ಮೊಬೈಲ್ ಯೂಸ್ ಮಾಡೋಕ್ಕೆ ಬರೋಲ್ಲ ಅದಕ್ಕೆ. ಅವಾಗಿನ ಕಾಲದಲ್ಲೂ ಮೊಬೈಲ್ ಇಲ್ದಲೇ ಇರೋ ಕಾಲದಲ್ಲಿ ಎಲ್ಲ ಜನಗಳು ಏನು ಮಾಡ್ತಾಯಿದ್ರು? ತಂದೆ ತಾಯಿ, ದೊಡ್ಡಪ್ಪ, ಅಜ್ಜ ಅಜ್ಜಿ, ಅಜ್ಜ ಕತೆ ಹೇಳು, ಅಜ್ಜಿ ಕತೆ ಹೇಳು, ಅದನ್ನು ಆಟಾಡೋಣ ಬಾ, ಇದನ್ನು ಆಟಾಡೋಣ ಬಾ ಅಂದ್ಕೊಂಡು ಫ್ಯಾಮಿಲಿ ಜೊತೆ ಟೈಮ್ನ ಸ್ಪೆಂಡ್ ಮಾಡ್ತಾಯಿದ್ರು.
ಸೊ ಬಟ್ ಅದು ಯಾಕೆ ಅಂದರೆ ಮೊಬೈಲ್ ಇರ್ತಿರ್ಲಿಲ್ಲ, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅವ್ರಿಗೆ ತುಂಬ ಟೈಮ್ ಸಿಗ್ತಾಯಿತ್ತು. ಬಟ್ ಇವಾಗ ಹಂಗಲ್ಲ, ಇವಾಗ ಸ್ಪೆಂಡ್ ಮಾಡೋಕ್ಕೆ ಅಂತಲೇ ಟೈಮ್ನ ಮಾಡ್ಕೊತಾರೆ. ಬಿಕಾಸ್ ಅವ್ರಿಗೆ ಟೈಮೇ ಇರಲ್ಲ, ಅವ್ರವ್ರ ಕೆಲಸದಲ್ಲಿ ಬ್ಯುಸಿಯಾಗಿ ಹೋಗ್ಬಿಡ್ತಾರೆ. ಒಬ್ಬೊಬ್ರು ಒಂದೊಂದು ಮೊಬೈಲು. ಬೆಂಗಳೂರುಗಳಲ್ಲಿ ಮನೆಗಳಲ್ಲಿ ನೀವು ನೋಡ್ಬೋದು, ಒಬ್ಬೊಬ್ರಿಗೆ ಒಂದೊಂದು ರೂಮು, ಒಂದೊಂದು ಮಕ್ಳಿಗೆ. ಅವ್ರ ಮೊಬೈಲ್ ತೊಗೊಂಡು ಅವ್ನ ರೂಮ್ಗೆ ಹೋಗ್ತಾರೆ, ಇವಳು ಮೊಬೈಲ್ ತೊಗೊಂಡು ಇವಳು ರೂಮ್ಗೆ ಹೋಗ್ತಾಳೆ, ಅಮ್ಮ ಅವಳ ರೂಮ್ಗೆ ಹೋಗ್ತಾಳೆ. ಅವ್ರವ್ರದ್ದೇ ಲೋಕದಲ್ಲಿ ರೀಲ್ಸ್ ಮಾಡೋದಂತೆ, ಅದಂತೆ ಇದಂತೆ ಅಂತ ಫುಲ್ ಬ್ಯುಸಿ ಆಗ್ಬಿಡ್ತಾರೆ. ಸೊ ಏನು ಮಾಡ್ತೀರಾ, ಅವ್ರಿಗೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋ ಫ್ಯಾಮಿಲಿ ವ್ಯಾಲ್ಯೂ ಗೊತ್ತಿಲ್ದಂಗಾಗಿ ಜನ ಹಿಂಗಾಗೋಗಿದ್ದಾರೆ. ಸೊ ಅಜ್ಜ ಅಜ್ಜಿ ಅವ್ರ ಜೊತೆ ಎಲ್ಲ ಬೆಳಕು ಬರ್ಬೇಕ್ರಿ. ಆವಾಗಲೇ ಜೀವನದ ಮೌಲ್ಯಗಳು ಅರ್ಥ ಆಗೋದು, ಜೀವನ ಅರ್ಥ ಆಗೋದು, ಕೆಟ್ಟದ್ದು ಒಳ್ಳೆಯದು, ಸುಖ ಸಂತೋಷ ದುಃಖ ಪ್ರತಿಯೊಂದು ಅರ್ಥ ಆಗೋದು ಅಂದರೆ ಆವಾಗಲೇ. ಸೊ ಇವಾಗ ಟಾಸ್ಕ್ ಈ ಬೆಟ್ಟ ಹತ್ತಬೇಕು. ತುಂಬ ಸಲ ಹತ್ತಿದ್ದೀನಿ, ಯಾವಾಗಲೂ ಇಲ್ಲಿ ಆಟ ಆಡೋಕ್ಕೆ ಬರ್ತಾಯಿದ್ದೆ ಅಂತ ಹೇಳಿದ್ನಲ್ಲ. ಸೊ ಅಷ್ಟೊಂದೇನು ಕಷ್ಟ ಅನಿಸಲ್ಲ. ಒಂದು ಸಲ ಒಂದು ಕತೆ ಹೇಳ್ತೀನಿ ಕೇಳಿ. ನಮ್ಮ ಮನೇಲಿ ಒಂದು ಎಮ್ಮೆ ಇತ್ತು, ಆ ಎಮ್ಮೆ ಮೇಯ್ಸೋಣ ಅಂತ ಬಂದಿದ್ದೆ. ಸೊ ಇಲ್ಲೆಲ್ಲ ಚೆನ್ನಾಗಿ ಮೇಯ್ತಾ ಇತ್ತು. ಬೆಟ್ಟದ ಮೇಲೆ ನೋಡಿ ಇದೆಲ್ಲ ಒಣಗಿದೆಯಲ್ಲ, ಅವಾಗೆಲ್ಲ ಹಸ್ರು ಹುಲ್ಲು ಚೆನ್ನಾಗಿತ್ತು. ಹಸ್ರು ಹುಲ್ಲು ಚೆನ್ನಾಗಿದೆ, ಮೇಯ್ಸೋಣ ಅಂತ ಏನೇನೋ ಪಾಪ ಅದನ್ನೆಲ್ಲ ಕಷ್ಟಪಟ್ಟು ಹೇಳ್ಕೊಂಡೆಲ್ಲ ತೊಗೊಂಬಂದಿಲ್ಲೆಲ್ಲ ಮೇಯಿಸ್ತಾ ಇದ್ದೆ. ಮೇಯ್ತು ಪಾಪ, ಇಳಿಸ್ಕೊಂಡು ಕರ್ಕೊಂಡು ಹೋಗ್ಬೇಕಾರೆ ಎಮ್ಮೆ ಬೀಳಿಸಿ ಕಾಲು ಮುರಿದ್ಬಿಟ್ಟಿದೆ ಕಣ್ರಿ ಎಮ್ಮೆದು. ನಮ್ಮಮ್ಮ ಇನ್ನೂ ಬೈತಾರೆ ನನಗೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಇನ್ನೊಂದು ತೋರಿಸ್ತೀನಿ ಬನ್ನಿ ಇಲ್ಲಿ. ಏನಂದರೆ ನೋಕಿಯಾರ್ USHA ಉಷಾ. ಎಷ್ಟೋ ವರ್ಷದ ಹಿಂದೆ ಬರೆದಿರೋ ಹೆಸ್ರು ರೀ ಅದು. ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಇಲ್ಲಿ ಆಟ ಆಡೋಕ್ಕೆ ಬರಬೇಕಾದ್ರೆ ಅವಾಗ ಕಲ್ಲಲ್ಲಿ ಕೆತ್ತಿರೋದು ಹೆಸ್ರು ನಂದು ಇನ್ನೂ ಇದೆ ಇಲ್ಲಿ, ಉಷಾ ಅಂತ. ಬನ್ನಿ ಬೆಟ್ಟದ ಮೇಲೆ ಹೋಗೋಣ. ಸೊ ನಮ್ಮ ಮನೆಯಿಂದ ತುಂಬ ಹತ್ರ ಕಂಡ್ರೆ, ಇಲ್ಲಿ ನಿಂತ್ಕೊಂಡ್ರೆ ನಮ್ಮ ಮನೆಯವರೆಲ್ಲ ಕಾಣ್ತಾರೆ. ಸೊ ಅವಾಗೆಲ್ಲ ಲೈಕ್ ನಾನು 10th ಇದ್ದಾಗೆಲ್ಲ ಬುಕ್ ತೊಗೊಂಡು ಇಲ್ಲಿಗೆ ಬರ್ತಾಯಿದ್ವಿ ಓದ್ಕೊಳಕ್ಕೆ. ಇಲ್ಲಿ ಕೂತ್ಕೊಂಡು ಸಂಜೆ ಟೈಮಲ್ಲಿ, ಅರ್ಲಿ ಮಾರ್ನಿಂಗು. ಪ್ರಾಣಿಗಳ ಕಾಟ ಯಾರೂ ಇಲ್ಲ. ಸೊ ಬನ್ನಿ ಹತ್ತೋಣ. ಅಯ್ಯೋ ಹುಲ್ಲೆಲ್ಲ ಒಣಗ್ಬಿಟ್ಟೈತೆ, ಹಾವಿದ್ರೆ ಕಷ್ಟ, ನೋಡ್ಕೊಂಡು ಹತ್ತಬೇಕು. ಸುತ್ತ ನೋಡಿ ಅಡಿಕೆ ತೋಟ, ತೆಂಗಿನ ತೋಟ, ಏನು ಮಸ್ತಾಗಿ ಕಾಣಿಸುತ್ತೆ. ನಮ್ಮಳ್ಳಿನೇ ಅಂದ, ನಮ್ಮಳ್ಳಿನೇ ಚಂದ ಅಂತ ಸುಮ್ಮನೆ ಹೇಳಿಲ್ಲ. ಬನ್ನಿ ಬನ್ನಿ ಇನ್ನೂ ಮೇಲೆ ಹೋಗೋಣ. ಸೂರ್ಯ ಮುಳುಗೋದು ಕಾಣಿಸುತ್ತೆ. ಸನ್ಸೆಟ್ ತೋರಿಸ್ತೀನಿ ಬನ್ನಿ. ಸನ್ಸೆಟ್ ನೋಡೋಕ್ಕೆ ನಂದಿ ಬೆಟ್ಟ, ಆಗುಂಬೆ, ಅಲ್ಲಿ ಇಲ್ಲಿ ಅಂತ ಹೋಗ್ತೀರಾ. ಬರ್ರಿ ನಮ್ಮೂರಿಗೆ ಬ್ಯೂಟಿಫುಲ್ ಸನ್ಸೆಟ್ಟು. ನಮ್ಮ ಹಳ್ಳಿಲೂ ಬೇಕಾದಂಥ ಸನ್ಸೆಟ್ ಸಿಗುತ್ತೆ ನಿಮಗೆ. ಬನ್ನಿ ಬನ್ನಿ. ಅಯ್ಯಪ್ಪ, ಆವಾಗ ಚಿಕ್ಕವಳಾಗಿದ್ದೆ, ಪಟ ಪಟ ಹತ್ಬಿಡ್ತಿದ್ದೆ. ಕ್ಲಾಪ್ಸ್ ಹೊಡಿರಿ, ಸುಮ್ಮನೆ ಕೂತಿರಲ್ಲ. ಹತ್ತಕ್ಕೆ ಆಯ್ತಾ ಇಲ್ಲ ಅವಾಗ. ಆಲ್ರೆಡಿ ಸೂರ್ಯ ಅಣ್ಣ ಮುಳುಗ್ಬಿಟ್ಟವನೆ. ಬಟ್ ಆದರೂ ಲುಕ್ ಅಟ್ ದ ವ್ಯೂ ನೋಡ್ರಿ, ಅಲ್ಲಿ ಕಲರು. ಪ್ರಕೃತಿ ಸೌಂದರ್ಯದ ಮುಂದೆ ನೀನು ಎಷ್ಟೇ ಸುಂದರವಾಗಿರೋದು ಕೂಡ ವೇಸ್ಟ್. ಲುಕ್ ಅಟ್ ದ ರಿಮ್, ದ ಎಲ್ಲೋ ರಿಮ್, ಹೌ ಬ್ಯೂಟಿಫುಲ್. ಏನು ಮಸ್ತಾಗಿ ಕಾಣ್ತಿದೆ ನೋಡ್ರಿ ಸನ್ಸೆಟ್ಟು. ಅಲ್ಲೋಡಿ, ವಾವ್, ಪಕ್ಷಿಗಳೆಲ್ಲ ಎಷ್ಟು ಚೆನ್ನಾಗಿ ಹಾರೋಗ್ತಾ ಇದ್ದಾವೆ. ಅ ಗ್ರೂಪ್ ಆಫ್ ಬರ್ಡ್ಸ್ ಫ್ಲೈಯಿಂಗ್, ಹೌ ಬ್ಯೂಟಿಫುಲ್ ಅಲ್ಲ. ನೋಡ್ರಿ ಒಂದು ಸಲ ವ್ಯೂ ನೋಡ್ರಿ. ಎಲ್ಲಿ ಸಿಗುತ್ತೆ ರೀ ಬೆಂಗಳೂರಲ್ಲಿ ಇಂಥ ವ್ಯೂಗೆ? 100-200 ಕಿಲೋಮೀಟ್ರ್ ಹೋಗ್ಬೇಕು, ದುಡ್ಡು ಕೊಟ್ಟು ಟಿಕೆಟ್ ತೊಗೊಂಡು ಹೋಗ್ಬೇಕು. ಬರ್ರಿ ನಮ್ಮೂರಿಗೆ ಫ್ರೀಯಾಗಿ ತೋರಿಸ್ತೀನಿ ಇಂಥ ವ್ಯೂ. ಏನು ಪೀಸಾಗಿದೆ ನೋಡಿ, ಸೈಕಾಗಿದೆ ಅಲ್ವಾ ಜಾಗ ಮಾತ್ರ. ಬನ್ನಿ, ನಿಮ್ಗೆ ಎಂತೆಂಥ ಫೋಟೋಶೂಟ್ಸ್ ಬೇಕು, ಸನ್ಸೆಟ್ ವ್ಯೂ ಫೋಟೋಶೂಟ್ ಬೇಕಾ? ಕಮ್. ಸನ್ರೈಸು ಈ ಕಡೆ, ಸನ್ರೈಸ್ ಕಂಡ್ರಿ ನೋಡಿ. ದಿಸ್ ಸೈಡ್ ಇಸ್ ದ ಸನ್ಸೆಟ್ ಅಲ್ವಾ. ಸೊ ಹಾಗೆ ಆಪೋಸಿಟ್ ತಿರ್ಗಿದ್ರೆ ದಿಸ್ ಸೈಡ್ ಇಸ್ ದ ಸನ್ರೈಸ್. ಓಕೆ, ಅಲ್ಲೂ ಕೂಡ ಗುಡ್ಡ ಇದೆ. ಸೊ ನೋಡಿ ಎಷ್ಟು ಗುಡ್ಡಗಳಿದೆ ನೋಡಿ, ಲೈನಕ್ಕೂ ನಿಮಗೆ ಸುತ್ತಲೂ ಗುಡ್ಡ ಕಾಣಿಸುತ್ತೆ ನೋಡಿ. ಒಂದು ಸೆಕೆಂಡ್ ಹಂಗೆ
ಕಂಪ್ಲೀಟ್ ಸುತ್ತ ಗುಡ್ಡ ಇದೆ. ಒಂದು ಬಿಲ್ಡಿಂಗ್ ಕಾಣಿಸಲ್ಲ, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಕಾಣಿಸಲ್ಲ. ಬೆಂಗಳೂರಲ್ಲಿ ಆಕಾಶನೇ ಕಾಣಲ್ಲ ಕಣ್ರಿ, ಆ ಥರ ಅಪಾರ್ಟ್ಮೆಂಟ್ಗಳನ್ನ ಕಟ್ಟಿಬಿಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಪ್ರಕೃತಿ ಕಾಣುತ್ತೆ ನೋಡಿ. ಸೊ ಅಲ್ಲಿ ಮನೆಗಳು ಕಾಣಿಸ್ತಿದೆಯಲ್ಲ, ಅದೇ ನಮ್ಮ ಮನೆ ಅಲ್ಲಿ. ಸೊ ತುಂಬ ಹತ್ತಿರ ನಮ್ಮ ಮನೆಯಿಂದ. ಸೊ ದಟ್ ಈಸ್ ಮೈ ಹೌಸ್. ಅಲ್ಲಿ ಕಾಣ್ತಾ ಇದೆಯಲ್ಲ ಅದೇ ನಮ್ಮ ಮನೆ. ಸೊ ಅದು ಜಾನ್ಕಲ್ಲು, ಜೇನುಕಲ್ಲು. ಆ್ಯಕ್ಚುಲಿ ಅದು ಊರ ಹೆಸರು ಜೇನುಕಲ್ಲು ಅಂತ. ಅದನ್ನು ಆಡು ಭಾಷೆಯಿಂದ ಜಾನ್ಕಲ್ಲಾಗಿದೆ. ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಫೇಮಸ್ ವಿಲೇಜ್ ಅಂತ ಹೇಳ್ಬೋದು. ಯಾಕಂದರೆ ಏನಕ್ಕೆ ಫೇಮಸ್ ವಿಲೇಜ್ ಅಂತ ಹೇಳ್ತೀನಿ ಅಂದರೆ, ವೀರ ಮದಕರಿ ನಾಯಕ ಅವರು ಹುಟ್ಟಿರೋ ಊರ್ರಿ ಕಣ್ರಿ ಅದು. ಅದೇ ಜೇನುಕಲ್ಲಲ್ಲಿ, ಜಾನ್ಕಲ್ಲಲ್ಲಿ ವೀರ ಮದಕರಿ ನಾಯಕ ಅವರು ಹುಟ್ಟಿದ್ದು. ಆ ಒಂದು ಕೋಟೆ ಜಾನ್ಕಲ್ ಗುಡ್ಡ ಅಲ್ಲೇನು ಕಾಣಿಸ್ತಿದೆಯಲ್ಲ ನಿಮಗೆ, ಅದೇ ಗುಡ್ಡದಲ್ಲಿ ಮೇಲ್ಗಡೆ ಇದೆ ಜೇನುಕಲ್ಲಲ್ಲಿ. ಸೊ ಬಟ್ ಅದು ತುಂಬ ದುಸ್ಥಿತಿ ಆಗೋಗಿದೆ. ಯಾರು ಅದನ್ನು ಚೆನ್ನಾಗಿ ಮೈಂಟೈನ್ ಮಾಡ್ದಲೆ ತುಂಬ ಹಾಳಾಗೋಗ್ಬಿಟ್ಟಿದೆ. ಸೊ ಆ ವೀರ ಮದಕರಿ ನಾಯಕ ಅವರು ಹುಟ್ಟಿದ ಊರು ಜಾನ್ಕಲ್ ಅದು. ಆ್ಯಂಡ್ ಒನ್ ಮೋರ್ ಏನಂದರೆ, ಆ ವೀರ ಮದಕರಿ ನಾಯಕನ ದೇವಿ, ಅವರ ಮನೆತನದ ದೇವರು ಯಾರು, ಮನೆ ದೇವರು ಯಾರು ಅಂದರೆ ಏಕನಾಥೇಶ್ವರಿ, ಆ ತಾಯಿ. ಸೊ ಆ ತಾಯಿಯ ಒಂದು ದೇವಸ್ಥಾನ ಇಲ್ಲಿದೆ, ಏಕನಾಥೇಶ್ವರಿಯ ದೇವಸ್ಥಾನ. ಏನು ಮಸ್ತಾಗಿದೆ ಗೊತ್ತಾ ದೇವರು. ನಾವು ಅದನ್ನು ದೊಡ್ಡಮ್ಮ ಅಂತೀವಿ, ಏಕನಾಥೇಶ್ವರಿ ಅಂತೀವಿ. ಸೊ ಅಮ್ಮನ ಗುಡಿ ಅಂತ ಕೂಡ ಕರಿತೀವಿ. ಸೊ ಅಲ್ಲೇ ಇದೆ ದೇವಸ್ಥಾನ. ಸೊ ನೋಡ್ರಿ, ಎಲ್ಲ ಒಡೆದು ಬಂಡೆ ಹೊಡೆದು ಪ್ರಕೃತಿನ ಹಿಂಗೂ ಹಾಳು ಮಾಡ್ಬೋದು ಅಂತ ಜನ ಪ್ರಕೃತಿನ ನೆಮ್ಮದಿಯಾಗಿ ಹೇಳೋಕ್ಕೆ ಬಿಡಲ್ಲ. ಸೊ ಎಷ್ಟು ದೊಡ್ಡ ಗುಡ್ಡ ಗೊತ್ತೇನ್ರಿ, ಈ ಗುಡ್ಡ ಇದೆಯಲ್ಲ ಇದಕ್ಕಿಂತ ಎತ್ತರ ಇರ್ತದೆ ಗುಡ್ಡ. ಹೊಡೆದು 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 ಈ ಥರ ಬಂಡೆ ಚಪ್ಪಡಿ ಕಲ್ಲುಗಳನ್ನ ಮಾಡೋದು. ಸೊ ನೋಡಿ, ಚಪ್ಪಡಿ ಕಲ್ಲುಗಳು ಎಲ್ಲಿಂದ ಸಿಗ್ತವೆ ಅಂದರೆ ಈ ಥರ ಗುಡ್ಡಗಳನ್ನೆಲ್ಲ ಹೊಡೆದು ಚಪ್ಪಡಿ ಕಲ್ಲು ಮಾಡಿ ಮಾರಾಟ ಮಾಡ್ತಾರೆ. ಅಂತಿದೆಯಾ ಚಪ್ಪಡಿ ಕಲ್ಲುಗಳು ಹೀಗೆ. ಸೊ ನೋಡಿ, ಅದಕ್ಕಿಂತ ಹೈಟ್ ಇತ್ತು ಆ್ಯಕ್ಚುಲಿ. ನಾವು ಚಿಕ್ಕವರಿದ್ದಾಗಿಂದ ಇಲ್ಲೆಲ್ಲ ಅವಾಗಿಂದ ನೋಡಿದ್ದಾರೆ, ತುಂಬ ವರ್ಷದಿಂದ ಬಂಡೆ ಹೊಡೆದು ಈಗ ಎಷ್ಟು ಹಾಳಾಗೋಗ್ಬಿಟ್ಟಿದೆ. ಬಂಡೆ ಕಲ್ಲು ನೋಡ್ರಿ, ಎಷ್ಟು ಹೊಡೆದ್ರೂ, ಎಷ್ಟು ಆಳ ತನಕ ಬಂದ್ರೂ ಇನ್ನೂ ಎಷ್ಟು ಕಲ್ಲಿದೆ. ಹಿಂದೂ ದೇವಸ್ಥಾನಗಳಲ್ಲಿ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಹೇರಳವಾಗಿ ಆಬ್ವಿಯಸ್ ಆಗಿ ಇರೋವಂಥ ಒಂದು ವಸ್ತು ಯಾವುದು ಅಂದರೆ ಕೆರೆಗಳು. ನೋಡಿ, ಈ ದೇವಸ್ಥಾನದ ಪಕ್ಕನೇ ಒಂದು ಕೆರೆ ಇದೆ ನೋಡಿ, ಎಷ್ಟೊಂದು ನೀರಿದೆ ಕೆರೆಯಲ್ಲಿ. ಅಲ್ಲಿ ದೇವಸ್ಥಾನದೊಳಗೆ ಹೋಗೋಣ, ದೇವಸ್ಥಾನ. ಸೊ ಅದು ನೋಡಿ, ಇದೆ ಏಕನಾಥೇಶ್ವರಿ ದೇವಸ್ಥಾನ. ಸೊ ಇಲ್ಲಿ ಕಾವಲ್ಗಾರರು ಕೂಡ ಇದ್ದಾರೆ ನಮ್ಮ ಏಕನಾಥೇಶ್ವರಿ ದೇವಿಗೆ. ಸೊ ಇವರು ಮತ್ತು ಎಲ್ಲೂ ಕೂಡ ಇದ್ದಾರೆ. ಕತ್ಲಾಗಿದೆ, ಕಾಣಿಸ್ತಾ ಇಲ್ಲ. ಸೊ ದೇವಸ್ಥಾನ ಲಾಕ್ ಆಗಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇಲ್ಲೆಲ್ಲ. ಸೊ ಇವರು ಯಾರು ಅಂದರೆ, ಇವರು ರಸಸಿದ್ಧರು. ಇವ್ರನ್ನ ರಸಸಿದ್ಧರು ಅಂತ ಕರೀತಾರೆ. ಸೊ ಅವರ ಒಂದು ವಿಗ್ರಹ ಕೂಡ ಇಲ್ಲಿದೆ ನೋಡಿ. ಇಲ್ಲಿ ನೋಡಿ, ಬಂಡೆಗಳಲ್ಲಿ ಒಡಮೂಡಿರೋ ದೇವಸ್ಥಾನ ಇದು. ಸೊ ಈ ದೇವಿ ಬಂಡೆಗಳ ನಡುವೆ ಇದೆ. ಇಲ್ಲೆಲ್ಲ ಬಂಡೆಗಳೆಲ್ಲ ಹಾಗೆ ಬೆಳ್ಕೊಂಡಿದೆ. ಅದ್ರ ಮೇಲೆ ಒಂದು ಗೋಪುರನ ಕಟ್ಟಿ ದೇವಸ್ಥಾನನ ಕಟ್ಟಿದ್ದಾರೆ. ನಾವು ಅವಾಗೆಲ್ಲ ಇಲ್ಲೆಲ್ಲ ಹತ್ಕೊಂಡು ಆಟ ಆಡ್ತಾ ಇದ್ವಿ. ಇದು ಬಂಡೆಗಳಲ್ಲಿ ಒಡಮೂಡಿರೋ ತಾಯಿ ಕೆರೆ ನೋಡಿ, ಏನು ಮಸ್ತಾಗಿ ಕಾಣಿಸ್ತಿದೆ. ಇಲ್ಲಿ ಬಿಲ್ಪತ್ರೆ ಮರ ಕೂಡ ಇದೆ. ಸೊ ಇದೇ ನೋಡಿ ಶ್ರೀ ಏಕನಾಥೇಶ್ವರಿ ಅವರ ವಿಗ್ರಹ, ಒಡಮೂಡಿರೋ ವಿಗ್ರಹ. ಹರಿಯ ಕಣ್ಣಿನವಳೆ, ಕೆಂಪನ್ನ ಮಗದವಳೆ, ಮಲ್ಲಿಗೆ ಹೂವ ಮುಡಿದವಳೆ, ಮಲ್ಲಿಗೆ ಹೂವ ಮುಡದವಳೆ, ಊರಮ್ಮ ಮದುಮಗಳನಾಗೆ ಬರುತ್ತಾಳೆ.